ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಂತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ವಿಭೂತಿ ಸಂಧಿಯಲ್ಲಿ 22 ಪದ್ಯಗಳ ಚಿಂತನೆ ಆಗಿತ್ತು. 23ನೇ ಪದ್ಯದ ಚಿಂತನೆ ಆಗಬೇಕಿವತ್ತು. ಮಾರಮಣನರ ಮನೆಗೆ ಸುಮಹಾದ್ವಾರವೆನಿಸುವ ವದನಕು ತೋರಣ ಶ್ಮಶ್ರುಗಳು ಕೇಶಗಳೇ ಪತಾಕೆಗಳು ಊರಿನಡೆವಂಘ್ರಿಗಳು ಜಂಘಗಳೂರು ಮಧ್ಯೋದರ ಶಿರಗಳಾಗಾರದುಪ್ಪರಿಗೆಗಳು ಕೋಶಗಳೈದು ಕೋಣೆಗಳು. ದಾಸರ ಒಂದು ವರ್ಣನೆ ದೇಹ ಪರಮಾತ್ಮನ ಅರಮನೆ ಅಂತ ಅನ್ನುವ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಾರಮಣನ ಅರಮನೆಗೆ, ದೇವರ ಅರಮನೆಯಾದ ಈ ಶರೀರಕ್ಕೆ ಸುಮಹಾದ್ವಾರವೆನಿಸುವ, ಮಹಾಬಾಗಿಲು ಅಂತ ಕರೆಸುವ, ವದನಕ್ಕೆ ಅಂದರೆ ಮುಖಕ್ಕೆ ಒಪ್ಪುವ ಯೋಗ್ಯವಾದ ಶ್ಮಶ್ರುಗಳು ತೋರಣ, ಮೀಸೆ ತೋರಣಗಳು, ಕೇಶಗಳೇ ಅಂದರೆ ತಲೆಯಲ್ಲಿರುವ ಕೂದಲುಗಳೇ, ಪತಾಕೆಗಳು ಧ್ವಜಗಳು, ಊರಿ ನಡೆವ ನೆಲದ ಮೇಲೆ ಊರಿ ನಡೆಯುವ, ಅಂಘ್ರಿಗಳು 2 ಕಾಲುಗಳು, ಜಂಘೆಗಳು ಮೊಳಕಾಲಿನ ಕೆಳಗಿನ ಭಾಗ, ಊರು ಅಂದರೆ ಬಲತೊಡೆ ಎಡತೊಡೆ, ಮಧ್ಯೋದರ ಅಂದರೆ ಟೊಂಕದ ಭಾಗ, ಹೊಟ್ಟೆ ಹಾಗೂ ಶಿರ ಅಂದರೆ ನಮ್ಮ ಶಿರಸ್ಸು ಮೊದಲಾದ ಅವಯವಗಳು, ಆಗಾರದ ಅರಮನೆಯ ಉಪ್ಪರಿಗೆಗಳು ಅಂತಸ್ತುಗಳು, ಕೋಶಗಳು 5 ಕೋಶಗಳು, ಕೋಣೆಗಳು ಅಂದರೆ ಕೊಠಡಿಗಳು. ಅರಮನೆಗೆ ದೊಡ್ಡ ಬಾಗಿಲಿರುತ್ತೆ, ಬಾಗಿಲಿಗೆ ತೋರಣ ಕಟ್ಟಿರುತ್ತಾರೆ. ರಾಜನ ಅರಮನೆ ಮೇಲ್ಗಡೆ ಒಂದು ಬಿಳಿ ಬಟ್ಟೆ ಅನ್ನೋಕ್ಕಿಂತ ಒಂದು ಬಟ್ಟೆಯ ಒಂದು ಚಿಕ್ಕ ಭಾಗವನ್ನು ಕಟ್ಟಿಗೆಗೆ ಅಥವಾ ಒಂದು ಕೋಲಿನ ಆಕಾರದ ಒಂದು ತಂತಿಗೆ ಹಾಕಿ ಅದು ಗಾಳಿಯಲ್ಲಿ ಹಾರಾಡ್ತಾ ಇರ್ತದೆ, ಅದನ್ನು ಧ್ವಜ ಅಂತ ಕರೀತಾರೆ. ಮತ್ತು ಅಂತಸ್ತಿರುತ್ತೆ, ಒಂದು ಅಂತಸ್ತಲ್ಲಿ ರಾಜ ಇರ್ತಾನೆ, ಅವನ ಪರಿವಾರದವರು ವಾಸ ಮಾಡ್ತಾರೆ, ಹೀಗೆ ವೈಭವ ಇದೆ. ಅದರಂತೆ ದೇಹವೇ ಅರಮನೆ. ದೊಡ್ಡ ಬಾಗಿಲು ಅಂದರೆ ಬಾಯಿ ಅಂತೆ, ಬಾಯಿ ಮೇಲೆ ಏನು ಮೀಸೆ ಇದೆ ಅದೇ ತೋರಣ ಇದ್ದ ಹಾಗೆ. ನಮ್ಮ ಶಿರಸ್ಸಿನಲ್ಲಿರುವ ಕೂದಲುಗಳೇ ಧ್ವಜ. 6 ಅಂತಸ್ತಿನ ಮನೆ ಅಂತೆ. ಕೆಳಗಿನ ಅಂತಸ್ತು ಕಾಲು, ಮೊಣಕಾಲು, ತೊಡೆ, ಟೊಂಕ, ಹೊಟ್ಟೆ, ತಲೆ, 6 ಅಂತಸ್ತಿನ, ಒಂದರ ಮೇಲೆ ಒಂದು ಅಂತಸ್ತಿದೆ. ಈ 6 ಅಂತಸ್ತಿನ ಮನೆಯಲ್ಲಿ ಪರಮಾತ್ಮ ಇದ್ದಾನೆ. ರೂಮ್ಗಳು ಯಾವುದು ಅಂದರೆ ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನುವ 5 ಕೋಶಗಳೇ ರೂಮ್ ಇದ್ದ ಹಾಗೆ, ಅದು ಕೊಠಡಿಗಳು. ಇಲ್ಲಿ 2 ಅಂಶ ಗಮನಿಸ್ಬೇಕು ನಾವು. ಏನು ಅಂದರೆ ಮೀಸೆಯನ್ನು ತೋರಣ ಅಂತ ಹೋಲಿಸೋ ಮೂಲಕ, ಮೀಸೆ ಇರಬೇಕು ಪುರುಷರಿಗೆ, ಅದನ್ನು ಮೀಸೆ ಚೆನ್ನಾಗಿ ಕಾಣ್ತಿಲ್ಲ ಅಂಥೇಳಿ ಮೀಸೆ ಬೋಳಿಸಬಾರದು. ಮೀಸೆ ಇರೋದು ಕರ್ತವ್ಯ. ಅದರಿಂದ ಶಾಸ್ತ್ರ ಸಮ್ಮತ ಕಾರಣ, ಅರ್ಥಾತ್ ನಮ್ಮ ತಾಯಿ ತಂದೆ ಹೋದಾಗ ಆಗೆಲ್ಲ ಶಾಸ್ತ್ರ ಹೇಳಿದ ಪ್ರಕಾರ ಮೀಸೆ ಅದು ದೇಹದಲ್ಲಿ ಇರಬೇಕು ಅಂತಿಲ್ಲ, ಅದು ಆಗಿರಬಾರದು. ಉಳಿದ ಸಮಯದಲ್ಲಿ ಏನಾದರೂ ಶಾಸ್ತ್ರ ಹೇಳಿದ ಪ್ರಸಂಗ ಇಲ್ಲದೆ ಹೋದರೆ, ಮೀಸೆಯನ್ನು ಇಟ್ಟುಕೊಳ್ಳದಿದ್ದರೆ ಅದು ತೋರಣ ಆಗಲ್ಲ. ಅದರಿಂದ ಮೀಸೆಯ ತೋರಣ ಅಂತ ಹೇಳೋ ಮೂಲಕ ಮೀಸೆ ನಿರಂತರ ಇರಬೇಕು ಅನ್ನುವ ಸಂದೇಶವನ್ನು ಕೂಡ ನಾವು ಕೊಡ್ತಾ ಇದ್ದಾರೆ ದಾಸರು ಅಂತ ಚಿಂತನೆ ಮಾಡ್ಬೋದು. ಮತ್ತು ಕೂದಲುಗಳೇ ಧ್ವಜ ಇದ್ದ ಹಾಗೆ ಅಂತ ಹೇಳೋ ಮೂಲಕ ಶಿಖ ಅದು ಧ್ವಜ ಅಂತ ಅನುಸಂಧಾನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ವೈಭವ ಯಾಕೆ ಅಂದರೆ ಮಾರಮಣ ಲಕ್ಷ್ಮೀಪತಿ ಆದ್ದರಿಂದ ಅವನು ವಾಸ ಮಾಡುವ ಅರಮನೆ ಅಂದರೆ ಇಷ್ಟೆಲ್ಲ ವೈಭವ ಇರಲೇಬೇಕು. ಅದನ್ನು ಹೀಗೆ ಹೇಳಿದ್ದು ಸರಿಯಾಗೇ ಇದೆ. 23ನೇ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ. ಶರೀರವೆಂಬ ಅರಮನೆಯ ಮಹಾದ್ವಾರ ಯಾವುದು ಅಂದರೆ ಬಾಯಿಯೇ ದೊಡ್ಡ ಬಾಗಿಲಂತ. ಆ ಬಾಗಿಲಿಗೆ ಕಟ್ಟಿದ ತೋರಣಗಳು ಯಾವುದು ಅಂತಂದರೆ ಧ್ವಜ. ಮತ್ತು ಆ ಬಾಗಿಲು ಕಟ್ಟಿದ ಧ್ವಜ ಯಾವುದು ಅಂದರೆ ಕೂದಲೇ ಧ್ವಜ ಇದ್ದ ಹಾಗೆ.
ಕೋಣೆಗಳು ಯಾವುದು ಅಂದರೆ 5 ಕೋಶಗಳೇ ಕೋಣೆಗಳಿದ್ದ ಹಾಗೆ ಇಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯದಲ್ಲಿ ದೇಹವನ್ನು ರಥಕ್ಕೆ ಹೋಲಿಸಿ ಒಂದು ಚಿಂತನೆ ಹೇಳ್ತಾರೆ. 24ನೇ ಪದ್ಯ. ಈ ಶರೀರವೇ ರಥ ಪತಾಕೆ ಸುವಾಸಗಳು ಪುಂಡ್ರಗಳು ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯು ಕಲಶ ಸನ್ಮನವು ಪಾಶ ಗುಣದಂಡತ್ರಯಂಗಳು ಪಾಶುಭದ್ವಯ ಕರ್ಮಚಕ್ರ ಮಹಾಸಮರ್ಥಾಶ್ವಗಳು ಚಕ್ರ ಮಹಾಸಮರ್ಥಾಶ್ವಗಳು ದಶಕರಣಗಳೆನಿಸುವವು. ರಥೋತ್ಸವ ಬಹಳ ಮಹತ್ವದ್ದು. ಉಡುಪಿಯಲ್ಲೆಲ್ಲ ಅನೇಕ ಜನ ತುಂಬ ಖರ್ಚು ಮಾಡಿ ದೇವರಿಗೆ ರಥೋತ್ಸವ ಮಾಡಿಸ್ತಾರೆ. ಅಷ್ಟೆಲ್ಲ ಖರ್ಚು ಮಾಡುವ ಅವಕಾಶ ಇಲ್ಲ. ನಮ್ಮ ಕಥೆ ಏನು, ದಾಸರಂತಾರೆ, ಕೂತಲ್ಲೇ ರಥೋತ್ಸವ ಮಾಡಿಬಿಡಿ. ಏನದು? ಈ ಶರೀರವೇ ರಥ. ಸುವಾಸಗಳು, ನಾವು ಧರಿಸುವ ಯೋಗ್ಯ ವಸ್ತ್ರಗಳು, ಪತಾಕೆಗಳು, ಧ್ವಜಗಳು ಅಥವಾ ಪುಂಡಗಳು, ನಾವು ಹಚ್ಚುವ ದ್ವಾದಶ ಪುಂಡ, ಗೋಪಿಚಂದನ ಧ್ವಜ, ಅದು ಧ್ವಜ. ಅಥವಾ ಚಿತ್ತವು, ಮನಸ್ಸೇ ಸಿಂಹಾಸನವು, ಪರಮಾತ್ಮನೆಂಬ ರಾಜ ಕೂಡುವ ಸಿಂಹಾಸನ. ಆ ಸಿಂಹಾಸನದಲ್ಲಿ ರಥದ ಒಳಗೆ ಒಂದು ಕಲಶ ಇಟ್ಟಿರ್ತಾರೆ, ಅದು ನೀರು ತುಂಬಿದ ಪಾತ್ರೆ. ಇಲ್ಲಿ ಯಾವುದು ಅಂದರೆ ಸುಬುದ್ಧಿ, ಒಳ್ಳೆಯ ಜ್ಞಾನವೇ, ಒಳ್ಳೆ ಬುದ್ಧಿಯೇ ಕಲಶ. ರಥದಲ್ಲಿರುವ ನೀರು ತುಂಬಿದ ಪಾತ್ರೆ ಇದ್ದಂತೆ. ಸನ್ಮನವು, ಒಳ್ಳೆಯ ಮನಸ್ಸೇ ಪಾಶ, ಕಡಿವಾಣ. ಗುಣತ್ರಯಗಳು, ಸತ್ವರಜಸ್ ತಮಸ್ಸೆಂಬ 3 ಗುಣಗಳು ದಂಡ, ಅಂದರೆ ಕುದುರೆಯನ್ನು ಹೊಡೆಯುವ ಬಾರಕೋಲು. ಶುಭ ಅಶುಭದ್ವಯ ಕರ್ಮ, ಪುಣ್ಯ ಹಾಗೂ ಪಾಪಕರ್ಮ. ಚಕ್ರ, ದೇಹವೆಂಬ ರಸರ 2 ಗಾಲಿಗಳು. ದಶಕರಣ, 10 ಇಂದ್ರಿಯಗಳು. ಮಹಾಸಮರ್ಥ ಅಶ್ವಗಳು, ಗುರಿ ಮುಟ್ಟಿಸುವ ಅಶ್ವಗಳು ಎನಿಸುವು ಎಂದು ಹೀಗೆ ಹೇಳಲ್ಪಡ್ತದೆ. ಅಂದರೆ ದೇಹವೇ ರಥ, ನಾವು ಉಡುವ ಬಟ್ಟೆನೇ ಅದಕ್ಕೆ ಧ್ವಜ ಅಥವಾ ಮೇಲ್ಮುಖವಾಗಿ ಹಚ್ಚುವ ಊರ್ಧ್ವಪುಂಡ್ರ ಹೊರತು ಅಡ್ಡವಾಗಿ ಹಚ್ಚುವ ನಾವೆಲ್ಲ. ಮೇಲ್ಮುಖವಾಗಿ ಹಚ್ಚುವ ಗೋಪಿಚಂದನವೇ ಧ್ವಜ. ಮನಸ್ಸೇ ಸಿಂಹಾಸನ, ಬುದ್ಧಿಯೇ ಕಲಶ. ಹಗ್ಗ, ಮನಸ್ಸೇ ಹಗ್ಗ. ಕೋಲು ಯಾವುದು? ಸತ್ವರಜಸ್ತಮ ಗುಣಗಳೇ ಕೋಲಿದ್ದ ಹಾಗೆ. ಚಕ್ರ ಯಾವುದು? ಕೆಟ್ಟ ಕರ್ಮ ಹಾಗೂ ಪುಣ್ಯಕರ್ಮ. ರಸ ಓಡುವಂತೆ ಸರಿಯಾದ ಗುರಿಗೆ ತಲುಪಿಸುವಂತಹ ಕುದುರೆ ಯಾವುದು ಅಂದರೆ 10 ಇಂದ್ರಿಯಗಳೇ ಕುದುರೆ ಇದ್ದ ಹಾಗೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ. ಶರೀರವನ್ನು ಯಾವುದಕ್ಕೆ ಹೋಲಿಸ್ತಾರೆ ಈ ಪದ್ಯದಲ್ಲಿ ಅಂದರೆ ರಥಕ್ಕೆ ಹೋಲಿಸಿದ್ದಾರೆ ದಾಸರು. ರಥದ ಮೇಲಿರುವ ಧ್ವಜ ಹಾಗೂ ಪತಾಕೆ ಅಂದರೆ ಯಾವುದು? ಎರಡೂ ಒಂದೇ. ಯಾವುದು ಅಂದರೆ ಒಂದು ಒಳ್ಳೆ ಬಟ್ಟೆ ಅಥವಾ ಗೋಪಿಚಂದನವನ್ನು ರಥ ಅಥವಾ ಪತಾಕೆ ಅಂತ ಚಿಂತನೆ ಮಾಡಬಹುದು. ಸರಿ, ದೇಹ ರಥ ಅಂತಾದರೆ ಅಲ್ಲಿರುವ ಸಿಂಹಾಸನ ಯಾವುದು ಅಂದರೆ ದೇವರು ಕೂಡುವ ಸಿಂಹಾಸನ. ಮನಸ್ಸೇ ದೇವರು ಕೂಡುವ ಸಿಂಹಾಸನ. ರಥದಲ್ಲಿ ಇಟ್ಟಿರುವ ಕಲಶ ಯಾವುದು ಅಂದರೆ ಒಳ್ಳೆ ಬುದ್ಧಿ. ಮನಸ್ಸೇನಾಗಿದೆ ಅಂದರೆ ಅದು ಹಗ್ಗ ಆಗಿದೆ, ಕಡಿವಾಣ. ರಥದ 2 ಚಕ್ರ ಯಾವುದು ಅಂದರೆ ಪುಣ್ಯಕರ್ಮ ಹಾಗೂ ಪಾಪಕರ್ಮ. 10 ಇಂದ್ರಿಯಗಳೇನು ಅಂದರೆ ನಮ್ಮನ್ನು ಮೋಕ್ಷವೆಂಬ ಗುರಿ ಸೇರಿಸುವಂತಹ 10 ಕುದುರೆಗಳು, 10 ಇಂದ್ರಿಯಗಳು. ಇಷ್ಟು ಹೇಳಿ ಮುಂದೆ ಆ ರಥದ ವರ್ಣನೆಯನ್ನು ಮುಂದುವರಿಸ್ತಾರೆ 25ನೇ ಪದ್ಯದಲ್ಲಿ. ಮಾತರಿಶ್ವನು ದೇಹ ರಥದೊಳು ಸೂತನಾಗಿ ಸರ್ವ ಕಾಲದಿ ಶ್ರೀ ತರುಣಿವಲ್ಲಭರಥಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುತ್ತ ವಾತಾತಪಾದಿಗಳಿಂದಲ ವಿರತ ಈತನುವಿನೊಳು ಮಮತಿ ಬಿಟ್ಟವನವನೇ ಮಹಾಯೋಗಿ. ಮಾತರಿಶ್ವ ವಾಯುದೇವರು ದೇಹರಥ, ದೇಹವೆಂಬ ರಥದಲ್ಲಿ ಸರ್ವಕಾಲದಲ್ಲಿ ಯಾವಾಗಲೂ ಕೂಡ ಸೂತನಾಗಿ ಸಾರಥಿಯಾಗಿದ್ದಾನೆ. ಶ್ರೀ ತರುಣಿ ವಲ್ಲಭ ಪರಮಾತ್ಮನೇ, ರಥಿಕನು, ರಥದಲ್ಲಿ ಕೂಡುವವನು.
ಎಂದು ನಿತ್ಯದಲ್ಲಿ ಅರಿತು ಹೀಗೆ ನಿತ್ಯವೂ ಅರ್ಥ ಮಾಡಿಕೊಂಡು ಪ್ರೀತಿಯಿಂದಲೇ ಭಕ್ತಿಯಿಂದ ವಾತ ಆತಪಾದಿಗಳಿಂದ ಗಾಳಿ ಬಿಸಿಲು ಮುಂತಾದವುಗಳಿಂದ ಅವಿರತ ಅಂದರೆ ಯಾವಾಗಲೂ ಪೋಷಿಸುತ್ತಾ ದೇವರ ಆವಾಸವಾದ ಈ ದೇಹಕ್ಕೆ ಅದರ ಬಾಧೆ ಆಗದಂತೆ ನೋಡಿಕೊಳ್ತಾ ಈ ತನುವಿನೊಳು ಈ ದೇಹದ ಒಳಗೆ ಮಮತೆ ಇದು ನನ್ನದು ಅನ್ನೋ ಅಭಿಮಾನವನ್ನು ಬಿಟ್ಟಂತಹ ಅವನೇ ಆ ವ್ಯಕ್ತಿಯೇ ಮಹಾಯೋಗಿ, ದೊಡ್ಡ ಸಾಧಕ. ಅವನು ಬಹಳ ಒಂದು ಮಾರ್ಮಿಕವಾದ ಸಂದೇಶ ಕೊಡ್ತಾ ಇರ್ತಾರೆ ದಾಸರಲ್ಲಿ. ಏನು ಹೇಳ್ತಾರೆ ದಾಸರು ಅಂದರೆ, ರಥ ನಡೆಸುವ ಸಾರಥಿ, ರಥದ ಸ್ವಾಮಿ ಇಬ್ಬರಿದ್ದರೆ ರಥ ಪೂರ್ಣ ಆಗುತ್ತೆ. ರಥ ನಡೆಸುವ ಸ್ವಾಮೀಜಿ ನಾವಿಕ ಯಾರು ಅಂದರೆ ವಾಯುದೇವರೇ ರಥವನ್ನು ಮುನ್ನಡೆಸುವ ಸಾರಥಿ ಇದ್ದ ಹಾಗಂತೆ. ರಥದಲ್ಲಿ ಕೂಡುವವ ಯಾರು? ಲಕ್ಷ್ಮೀಪತಿ ಯಾರು? ಪರಮಾತ್ಮ. ಹೀಗೆ ನಿರಂತರ ಚಿಂತನೆ ಮಾಡುತ್ತಾ ದೇಹದ ರಕ್ಷಣೆ ಮಾಡಬೇಕಂತ. ಗಾಳಿ ಆದಾಗ ಶೀತ ಆಗುತ್ತೆ, ಅತಿ ಬಿಸಿಲು ಬಿಡಿದ್ರೆ ಬಣ್ಣ ಬದಲಾಗುತ್ತೆ. ನಾವು ಅದನ್ನು ರಕ್ಷಣೆ ಮಾಡ್ತಾ ಇರ್ತೇವೆ. ಗಾಳಿ ಬಂದಾಗ ವಸ್ತ್ರ ಹಾಕಿಕೊಳ್ತೇವೆ. ಎಲ್ಲ ಯಾಕೆ ಮಾಡಬೇಕು? ದೇಹವೆಂಬ ರಥ ಹಾಳಾಗಬಾರ್ದು. ದೇಹವೆಂಬ ರಥದಲ್ಲಿ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರ ರಥೋತ್ಸವ ಮಾಡಲಿಕ್ಕೆ ರಥ ಸರಿ ಇರಬೇಕು. ಅದರಂತೆ ದೇಹವೆಂಬ ರಥ ಸರಿ ಇರಬೇಕು. ಯಾಕೆ? ದೇವರಿಗೋಸ್ಕರ ಮಾಡುವ ರಥೋತ್ಸವಕ್ಕೆ ಎನ್ನುವ ಅನುಸಂಧಾನ ಇಟ್ಟುಕೊಂಡು ಮಳೆ ಬಿಸಿಲು ಗಾಳಿಗಳಿಂದ ನಿನ್ನ ದೇಹ ರಕ್ಷಣೆ ಮಾಡಿಕೋ, ಹೊರತು ದೇಹ ನನ್ನದು ಅಂತ ಅಭಿಮಾನ ಬಿಟ್ಟುಬಿಡು. ಹೀಗೆ ಮಾಡಿದವನೇ ದೊಡ್ಡ ಸಾಧಕ ಅಂತ ಹೇಳಲ್ಪಡ್ತಾನೆ. ಯಾಕೆ ಅಭಿಮಾನ ಬಿಡು ಅಂತ ಹೇಳ್ತಾರೆ ಅಂದರೆ, ಭಾಗವತದಲ್ಲಿ ಒಂದು ಕಥೆ ಇದಕ್ಕೆ ಸಮಾರಿಯಾಗಿದೆ. ಏನು ಅಂದರೆ, ಭಾಗವತದಲ್ಲಿ ಒಬ್ಬ ಭರತರಾಜ ಅಂತ ಬರ್ತಾನೆ, ದೊಡ್ಡ ಸಾಧಕ. ರಾಜ್ಯ ಇಲ್ಲ, ಅವನ ಮಗನಿಗೆ ವಹಿಸಿಕೊಟ್ಟು ತಾನು ದೇವರ ಧ್ಯಾನದಲ್ಲಿರ್ತಾನೆ. ಆ ಭರತರಾಜ ತಾನು ತಪಸ್ಸು ಮಾಡುವಾಗ ಒಂದು ಜಿಂಕೆ ಸಿಗುತ್ತೆ. ಆ ಜಿಂಕೆ ಮೇಲೆ ಅಭಿಮಾನ ಬೆಳೆದು ಅಂತ್ಯಕಾಲದಲ್ಲಿ ಜಿಂಕೆಯದ್ದೇ ಸ್ಮರಣೆ ಬಂದು ಮತ್ತೊಮ್ಮೆ ಜಿಂಕೆ ಆಗಿ ಹುಟ್ಟು ಬಿಡ್ತಾನೆ. ಆದ್ದರಿಂದ ಅಭಿಮಾನ ಬಿಡ್ರಿ ಅಂತಿದ್ದಾರೆ ಅಭಿಪ್ರಾಯ. ಅದರಿಂದ ಎಲ್ಲವೂ ನನ್ನ ಸ್ವಂತಕ್ಕೆ ಅಂತ ಬಳಸಿದರೆ ಇದೇ ಸಂಸಾರ. ದೇವರ ಸೇವೆಗೋಸ್ಕರ ಈ ದೇಹ ಇದೆ ಅಂತ ಚಿಂತನೆ ಬಂದುಬಿಟ್ರೆ ಇದೇ ಮೋಕ್ಷವನ್ನು ಉಂಟು ಮಾಡುವಂತಹ ಸಾಧನ ಆಗಿಬಿಡುತ್ತೆ ಅಂತ ಇದರ ಅಭಿಪ್ರಾಯ. ಮಾತರಿಶ್ವ ಅಂತ ಕರೆದಿದ್ದಾರೆ ವಾಯುದೇವರನ್ನ. ಯಾಕೆ ಹೀಗೆ ಅಂದರೆ, ಮಾತರಿಶ್ವ ಅಂತ ವಾಯುಸ್ತುತಿ ಇದೆ, ನಾಲ್ಕಾಯಿತು. ನಾವು ಅದನ್ನು ಇಲ್ಲಿ ಜ್ಞಾಪಕ ಮಾಡಿಕೊಳ್ಬೇಕು. ಏನು ಅಂದರೆ, ವಾಯುದೇವರು ನಮಗೆ ತಾಯಿ ಅಂತಿದ್ದು ಎಲ್ಲ ರಕ್ಷಣೆ ಮಾಡ್ತಾರೆ ಅಂತಿದ್ದರ ಅಭಿಪ್ರಾಯ. ಅಥವಾ ಯಾವಾಗಲೂ ವೇದದ ಮೂಲಕ ದೇವರ ಚಿಂತನೆ ಮಾಡ್ತಿರ್ತಾರೆ. ಆದ್ದರಿಂದಲೂ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು. ಪ್ರಶ್ನೋತ್ತರ. ದೇಹವೆಂಬ ರಥದ ಸಾರಥಿ ಯಾರು ಅಂದರೆ, ವಾಯುದೇವರೇ ದೇಹವೆಂಬ ರಥದ ಸಾರಥಿ. ದೇಹವೆಂಬ ರಥಕ್ಕೆ ಪರಮಾತ್ಮಗೇನು? ರಥ ನಡೆಸುವವ. ದೇಹವನ್ನು ಏನು ಮಾಡಬೇಕು? ರಥ ಅಂತ ಅನುಸಂಧಾನ ಮಾಡಿ ಬಿಸಿಲು ಮಳೆ ಚಳಿಗಳಿಂದ ರಕ್ಷಣೆ ಮಾಡಿಕೊಳ್ತಾ ಇರಬೇಕು. ಮಹಾಯೋಗಿ ಅಂದರೆ ಯಾರು? ದೇಹದ ಮೇಲೆ ಅಭಿಮಾನ ಬಿಟ್ಟವ ಯಾರಿದ್ದಾನೋ ಅವನನ್ನೇ ಮಹಾಯೋಗಿ ಅಂತ ಹೇಳ್ತಾ ಇಂದಿನ 3 ಪದ್ಯದ ಚಿಂತನೆಯ ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ದ್ವೇಷಾರ್ಪಣಮಸ್ತು. ಹರೇ ನಮಃ.